ಬಿಗ್ ಬಾಸ್ ಸೀಸನ್ 12 ಇದರ ಬಗ್ಗೆ ಒಂದು ಅನಿಸಿಕೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ 12 ಸೀಸನ್ನ ಒಂದು ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ ಕಿಚ್ಚನ ಕೊನೆಯ ಪಂಚಾಯತ್ ನಿನ್ನೆ ನಡೆದಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಸೀಸನಲ್ಲಿ ಗಿಲ್ಲಿ ನಟರವರು ಅತ್ಯಂತ ಉತ್ತಮವಾದಂಥ ಒಂದು ಪರ್ಫಾರ್ಮ್ ಪ್ರಾರಂಭದಿಂದ ಇವತ್ತಿನವರೆಗೆ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಘಟನೆ ಆಯಿತು. ಅಂದರೆ ಕಿಚ್ಚನ ಒಂದು ಪಂಚಾಯಿತಿಕೆಯಲ್ಲಿ ಧ್ರುವಂತ್ ಅವರಿಗೆ ಎಂಟೈರ್ ಸೀಸನ್ನ ಒಂದು ಚಪ್ಪಾಳೆಯನ್ನು ಕಿಚ್ಚ ಕೊಡ್ತಾರೆ. ಅಂದರೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಒಂದು ಉತ್ತಮ ಪರ್ಫಾರ್ಮೆನ್ಸನ್ನು ಧ್ರುವಂತ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಯಾರೆಲ್ಲ ಈ ಒಂದು ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದಾರೆ ಪ್ರಾರಂಭದಿಂದ ಇಲ್ಲಿಯವರೆಗೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು ಅಲ್ಲಿ ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತೇಳಿ. ಗಿಲ್ಲಿಯ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿದೆ ಪ್ರಾರಂಭದಿಂದ ಇಲ್ಲಿಯವರೆಗೆ. ಒಂದು ವೇಳೆ ಗಿಲ್ಲಿ ಇಲ್ಲ ಅಂತಾದರೆ ಬಿಗ್ ಬಾಸೇ ಇಲ್ಲ ರೀತಿಯಲ್ಲಿಂಥ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ರಕ್ಷಿತರವರು ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ರಘು ಸರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಬಿಟ್ಟು ಧ್ರುವಂತ್ರವರಿಗೆ ಯಾಕೆ ಒಂದು ಬಿಗ್ ಬಾಸ್ ಈ ಒಂದು ಕೊನೆಯ ಚಪ್ಪಾಳೆ, ಕಿಚ್ಚನ ಚಪ್ಪಾಳೆ, ಅದನ್ನು ಯಾಕೆ ಧ್ರುವಂತ್ರವರಿಗೆ ಕೊಟ್ಟರು ಅಂತೇಳಿ ಒಂದು ಸಂಪೂರ್ಣವಾದಂಥ ಬಿಗ್ ಬಾಸ್ ಏನು ಒಂದು ಇದೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಯಾವ ಅರ್ಥದಲ್ಲೂ ಧ್ರುವಂತ್ ಕಿಚ್ಚನ ಚಪ್ಪಾಳೆಗೆ ಅರ್ಹತೆ ಇಲ್ಲ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿಯಾಗಿ ಅವರು ಕೊಟ್ಟಂಥ ಕಾರಣ ಏನಂತ ಹೇಳಿದರೆ, ಅವರು 2 ಮಂದಿ ಪ್ರತ್ಯೇಕವಾಗಿದ್ದರು. ಯಾಕೆ ಪ್ರತ್ಯೇಕವಾಗಿದ್ದರು ಅಂತ ಹೇಳಿದರೆ ಅವರನ್ನು ಯಾರು ಇಷ್ಟಪಡ್ತಾ ಇರಲಿಲ್ಲ. ಅವರ ಒಂದು ಏನು ವ್ಯಕ್ತಿತ್ವದ ಆಟ ಅಂತ ನಾವು ಹೇಳ್ತೇವೆ, ಅವರ ವ್ಯಕ್ತಿತ್ವ ಯಾರಿಗೂ ಇಷ್ಟ ಆಗಲಿಲ್ಲ. ಅವರನ್ನು ದೂರ ಇಟ್ಟಿದ್ದರು ಪ್ರತಿಯೊಬ್ಬರು. ಸೊ ಅದು ಅವರ ಪಾಸಿಟಿವ್ನೆಸ್ ಅಲ್ಲ, ಅದು ಅವರ ನೆಗೆಟಿವ್. ವ್ಯಕ್ತಿತ್ವ ಆಟದಲ್ಲಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರನ್ನು ಪ್ರೀತಿ ಪಾತ್ರಕ್ಕೆ ತಗೊಂಡು ಅವರು ಹೋಗಬೇಕು. ಬಟ್ ಇಲ್ಲಿ ಅದರಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ಒಂದು ಅರ್ಥದಲ್ಲಿ ಕಿಚ್ಚ ಚಪ್ಪಾಳೆಯನ್ನು ಧ್ರುವಂತ್ ಅವರಿಗೆ ಕೊಟ್ಟಿದ್ದಾರೆ, ಆಮೇಲೆ ಅಶ್ವಿನಿ ಅವರಿಗೂ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿಯವರೆಗೆ ಏನು ಕಿಚ್ಚನ ಚಪ್ಪಾಳೆಗೆ ಏನೊಂದು ವೆಯ್ಟೇಜ್ ಇತ್ತು, ಅದಕ್ಕೆ ಏನೊಂದು ವ್ಯಾಲ್ಯೂ ಇತ್ತು, ಸೊ ಆ ಒಂದು ವ್ಯಾಲ್ಯೂ ಅದನ್ನು ಕೊನೆಯ ಒಂದು ಸಂಚಿಕೆಯಲ್ಲಿ ಆ ಒಂದು ಚಪ್ಪಾಳೆಯ ಒಂದು ವ್ಯಾಲ್ಯೂ ಕಳೆದು ಹೋದಾಗೆ ನಮಗೆ ಕಾಣ್ತಾ ಇದೆ. ಬಟ್ ಎನಿವೇ, ಸೊ ವೀಕ್ಷಕರು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಗಿಲ್ಲಿಯವರು ಪ್ರಾರಂಭದಿಂದ ಇಲ್ಲಿಯವರೆಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಗಿಲ್ಲಿ ವಿನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ರೀತಿಯಾಗಿ ಗಿಲ್ಲಿಯ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರಿಗೂ ಸಹ ಅವಕಾಶ ಇದೆ. ಆನಂತರ ಧನುಷ್ ಅವರು ಸಹ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಈಗಾಗಲೇ ಒಂದು ಕ್ಯಾಪ್ಟನ್ಸಿ ರೇಸ್ ಏನಿದೆ ಅದರಲ್ಲಿ ಕೊನೆಯ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆಗಿ ಬಿಗ್ ಬಾಸ್ ಆ ಒಂದು ಫೈನಲ್ ಎಪಿಸೋಡ್ನ ಒಂದು 6 ಮಂದಿಯ ಕಂಟೆಸ್ಟಲ್ಲಿ ಈಗಾಗಲೇ ಟಿಕೆಟ್ ಟು ಫಿನಾಲೆ ಅಂತ ನಾವು ಹೇಳ್ತೇವೆ, ಅದರಲ್ಲೂ ಸಹ ಉತ್ತಮ ಪರ್ಫಾರ್ಮೆನ್ಸನ್ನು ಧನುಷ್ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿಯಾಗಿ ಹಲವಾರು ಮಂದಿ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಕಿಚ್ಚನ ಚಪ್ಪಾಳೆ ಯಾಕೆ ಒಂದು ಧ್ರುವಂತಿಗೆ ಹೋಯಿತು ಎಂದು ಇನ್ನೂ ಸಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಇರುತ್ತೆ. ಇದಾಗಿದೆ ಇವತ್ತಿನ ಒಂದು ಬಿಗ್ ಬಾಸ್ 12ನ ಒಂದು ಅನಿಸಿಕೆ. ಈ ಅನಿಸಿಕೆಯನ್ನು ಹೇಳ್ಬೇಕಂತ ಅನಿಸಿತು, ಅದಕ್ಕೋಸ್ಕರ ಹೇಳಿದ್ದೇವೆ. ಸೊ ಮತ್ತು ಜನರು ಕೈಯಲ್ಲಿದೆ, ತೀರ್ಮಾನ ಜನರ ಕೈಯಲ್ಲಿದೆ. ಸೊ ಓಟು ಪ್ರತಿಯೊಬ್ಬರಿಗೂ ಹಾಕಲಿಕ್ಕಿದೆ. ಅದು ಖಂಡಿತವಾಗಿ ಈ ಬಾರಿ ಗಿಲ್ಲಿಗೆ ಅತ್ಯಂತ ಓಟು ಅದು ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೋಷಲ್ ಮೀಡಿಯಾದಲ್ಲಿ ನೋಡಿದರೆ 100% ತಗೊಂಡ್ರೆ ಅದರಲ್ಲಿ 80%ವರೆಗೆ ಗಿಲ್ಲಿಯವರೆಗೆ ಹೋಗುತ್ತೆ ಪರ್ಸೆಂಟೇಜ್. ಉಳಿದ 20% ಏನಿದೆ ಅದು ಉಳಿದವರಿಗೆ ಹೋಗ್ತಾ ಉಂಟು. ಸೊ ಇಲ್ಲೇ ನಮಗೆ ಕಾಣ್ತಾ ಇದೆ ಯಾರು ವಿನ್ನರ್ ಅಂತೇಳಿ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು.